ಜೀವನದಲ್ಲಿ ಮುಂದೆ ಹೋಗಬೇಕಾದ್ರೆ ಕೆಲವು ವಿಷಯಗಳಿಗೆ ವಿದಾಯ ಹೇಳಲಿಕ್ಕೆ ನಾವು ಕಲಿಬೇಕು. ಅಪೇಕ್ಷೆ ಎಷ್ಟು ದೊಡ್ಡದಾಗಿರುತ್ತೋ ನಿರಾಶೆ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ನಮಸ್ಕಾರ ವೀಕ್ಷಕರೇ, ವಿಜಯಪುರ್ ಸೆಂಟ್ರಲ್ ಚಾನಲ್ಗೆ ಸ್ವಾಗತ. ನಾನು ಪ್ರಕಾಶ್. ವೀಕ್ಷಕರೇ, ನಾವು ಯಾವುದನ್ನ ಹಿಡಿದುಕೊಳ್ತೀವೋ ಅದೇ ನಮಗೆ ನೋವು ಕೊಡುತ್ತೆ. ಹೀಗಾಗಿ ಅದನ್ನ ಬಿಟ್ಟು ಬಿಡೋದನ್ನ ನಾವು ಕಲಿಬೇಕಾಗಿದೆ. ಏನಪ್ಪ ಏನ್ ಮಾತಾಡ್ತಾ ಇದ್ದಾರೆ ಇವರು ಅನ್ಕೋತಾ ಇದ್ದೀರಾ? ನಿಜ ಸ್ನೇಹಿತರೆ, ಇಂದು ನಾನು ನಿಮ್ಮೊಂದಿಗೆ ಒಂದು ಸತ್ಯವನ್ನ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಇದು ಬಹುಶಃ ನಿಮ್ಮ ಜೀವನದ ಭಾರವನ್ನ ಹಗುರಗೊಳಿಸಬಹುದು. ಒಬ್ಬ ಮಹಾನ್ ಸಂತರು ಹೇಳಿದ್ರು, ಯಾರನ್ನ ಅಥವಾ ಯಾವುದನ್ನ ಹಿಡಿದುಕೊಳ್ತಿರೋ ಅದೇ ನಿಮಗೆ ಹೆಚ್ಚು ನೋವು ಕೊಡುತ್ತೆ. ಹೀಗಾಗಿ ಅದನ್ನ ಬಿಟ್ಟು ಬಿಡೋದನ್ನ ಕಲಿಬೇಕು ಅಂತ. ಮೊದಲ ಬಾರಿಗೆ ಈ ಮಾತು ಕೇಳಿದಾಗ ಇದು ಹೇಗೆ ಸಾಧ್ಯ ಅಂತ ನನಗೂ ಕೂಡ ಅನಿಸ್ತು. ಹಾಗಾದ್ರೆ ನಮ್ಮ ಸಂಬಂಧಗಳನ್ನ ಬಿಟ್ಕೊಡ್ಬೇಕೆ? ನಮ್ಮ ಕನಸುಗಳನ್ನ ಬಿಟ್ಟು ಬಿಡಬೇಕೆ? ಅಥವಾ ನಮ್ಮ ಕುಟುಂಬದ ಮೇಲಿನ ಮಮತೆಯನ್ನು ಬಿಟ್ಕೊಡ್ಬೇಕೆ? ಖಂಡಿತವಾಗಿ ಇಲ್ಲ. ಇದರ ಅರ್ಥ ಜನರನ್ನ ತೊರೆಯೋದಲ್ಲ, ಬದಲಿಗೆ ನಮ್ಮನ್ನ ಒಳಗಿನಿಂದಲೇ ಮುರಿತಾ ಇರುವಂತಹ ಈ ಅಂಟಿಕೊಳ್ಳುವಿಕೆಯನ್ನ ಬಿಟ್ಬಿಡೋದು. ಸ್ನೇಹಿತರೆ, ಯೋಚಿಸಿ ನೋಡಿ, ನಮ್ಮಲ್ಲಿ ಎಷ್ಟೋ ಮಂದಿ ವರ್ಷಗಳ ಹಿಂದಿನ ವಿಷಯಗಳನ್ನ ಇಂದಿಗೂ ತಮ್ಮ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತಾರೆ. ಯಾರೋ ನಮ್ಮನ್ನ ಅವಮಾನಿಸಿದ್ರು, ಯಾರೋ ನಮಗ್ ಮೋಸ ಮಾಡಿದ್ರು, ಯಾರೋ ನಮ್ಮೆಲ್ಲಾ ನಿರೀಕ್ಷೆಗಳನ್ನ ಮುರಿದ್ರು ಅಂತ. ಆ ಘಟನೆ ನಡೆದು ಎಷ್ಟೋ ವರ್ಷಗಳೇ ಕಳೆದಿರಬಹುದು. ಆದರೆ ನಾವು ಮಾತ್ರ ಇಂದಿಗೂ ಅದನ್ನ ನಮ್ಮ ಮನಸ್ಸಿನಲ್ಲಿ ಪದೇ 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 ಮೆಲುಕು ಹಾಕ್ತಾನೇ ಇರ್ತೀವಿ. ಯಾವ ವ್ಯಕ್ತಿ ನಮಗೆ ನೋವು ನೀಡಿದ್ನೋ ಬಹುಶಃ ಆ ವ್ಯಕ್ತಿ ಇಂದು ಆರಾಮಾಗಿ ನಿದ್ರಿಸ್ತಾ ಇರಬಹುದು. ಆದರೆ ನಾವು ಮಾತ್ರ ಇಂದಿಗೂ ಅದೇ ನೋವನ್ನ ನಮ್ಮ ಎದೆಯಲ್ಲಿ ಹೊತ್ಕೊಂಡಿದ್ದೇವೆ ಮತ್ತು ಈ ಹಿಡಿತವೇ ನಮಗೆ ಅತಿ ಹೆಚ್ಚಿನ ನೋವನ್ನ ಕೊಡ್ತಾ ಇದೆ. ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ. ಒಬ್ಬ ವ್ಯಕ್ತಿ ನದಿಯ ದಂಡೆಯಲ್ಲಿ ಕುಳಿತುಕೊಂಡು ಅಳ್ತಾ ಇದ್ನಂತೆ. ಆಗ ಅಲ್ಲಿಗೆ ಒಬ್ಬ ಸಂತ ಬಂದು ಅವನಿಗೆ ಕೇಳಿದ್ರು, ಮಗನೇ ಏನಾಯ್ತಪ್ಪ, ಯಾಕೆ ಅಳ್ತಾ ಇದೀಯ ಅಂತ. ಆಗ ಅವನು ಹೇಳ್ತಾನೆ, ಅಪ್ಪಾಜಿ, ನನಗೆ ಬಹಳಷ್ಟು ಅನ್ಯಾಯ ಆಗಿದೆ, ನನಗೆ ಅದನ್ನು ಮರೀಲಿಕ್ಕೆ ಆಗ್ತಾ ಇಲ್ಲ ಅಂತ. ಅವಾಗ ನಸುನಗುತ್ತಾ ಸಂತರು ಹೇಳ್ತಾರೆ, ಒಂದು ಕೆಲಸ ಮಾಡಪ್ಪ, ನೀನು ಒಂದು ಕಲ್ಲು ಕೊಟ್ಟು ಅವನ ಕೈ ಕೊಟ್ಟು ಇದನ್ನ ಇಟ್ಕೊಂಡು ಹಾಗೆ ಹಿಡಿದುಕೊಂಡಿರು ಅಂತ ಹೇಳ್ತಾರೆ. ಸರಿ, ಅವನು ಆ ಕಲ್ಲನ್ನು ಹಿಡ್ಕೊಂಡು ನಿಂತ. ಒಂದು 5 ನಿಮಿಷದ ನಂತರ ಅವನ ಕೈಯಲ್ಲಿ ನೋವು ಶುರುವಾಯಿತು. 10 ನಿಮಿಷದ ನಂತರ ಆ ನೋವು ಇನ್ನೂ ಹೆಚ್ಚಾಯಿತು. ಆಗ ಆ ವ್ಯಕ್ತಿಯನ್ನ ನೋಡ್ತಾ ಸಂತರು ಕೇಳ್ತಾರೆ, ನಿನಗೆ ನೋವು ಯಾವುದರಿಂದ ಜಾಸ್ತಿ ಆಗ್ತಾ ಇದೆ? ಕಲ್ಲಿನಿಂದ ಆಗ್ತಾ ಇದೆಯೋ ಅಥವಾ ಅದನ್ನ ಹಿಡಿದುಕೊಂಡಿರೋದ್ರಿಂದ ಆಗ್ತಾ ಇದೆಯೋ ಅಂತ. ಆವಾಗ ಆ ವ್ಯಕ್ತಿಗೆ ಅರ್ಥ ಆಯ್ತು. ನಿಜ ಸ್ನೇಹಿತರೆ, ನೋವು ಕಲ್ಲಿನಲ್ಲಿ ಇರಲಿಲ್ಲ, ನೋವು ಅವನ ಹಿಡಿತದಲ್ಲಿತ್ತು. ನಮ್ಮ ಜೀವನದ ಹೆಚ್ಚಿನ ನೋವುಗಳು ಹೀಗೇ ಇರುತ್ತೆ. ನೋವು ಘಟನೆಯಿಂದ ಕಮ್ಮಿನೇ ಇರುತ್ತೆ, ಆದರೆ ಅದನ್ನ ಹಿಡಿದುಕೊಂಡಿರೋದ್ರಿಂದ ಅದು ಜಾಸ್ತಿ ಆಗ್ತಾ ಇರುತ್ತೆ. ಇಂದು ಕೂಡ ಹಲವರು ತಮ್ಮ ಹಿಂದಿನದನ್ನ ನೆನೆಸ್ಕೊಂಡು ನೋವನ್ನು ಪಡ್ತಾ ಇರ್ತಾರೆ. ಯಾರೋ ಹಳೆಯ ಕೆಲಸವನ್ನ ನೆನಪಿಸ್ಕೊಳ್ತಾರೆ, ಯಾರೋ ತಮಗೆ ಬಿಟ್ಟು ಹೋದ ಸಂಬಂಧಗಳನ್ನ ನೆನೆಸ್ಕೊತಾ ಇರ್ತಾರೆ, ಇನ್ಯಾರೋ ತಮ್ಮ ವ್ಯಾಪಾರದಲ್ಲಿ ಆದಂತ ಕಷ್ಟವನ್ನ, ಹಾಗೂ ಯಾರೋ ತಮ್ಮ ಮಕ್ಕಳ ಮಾತುಗಳನ್ನ ಮನಸ್ಸಿಗೆ ಹಚ್ಕೊಂಡಿರ್ತಾರೆ. ಮತ್ತು ಎಷ್ಟು ಹೆಚ್ಚು ಹಿಡಿದುಕೊಳ್ತೀವೋ ಅಷ್ಟು ಹೆಚ್ಚು ದುಃಖ ಹೆಚ್ಚಾಗ್ತಾನೆ ಹೋಗುತ್ತೆ. ಅದಕ್ಕೆ ಅಷ್ಟಾವಕ್ರ ಮನಿಗಳು ಹೇಳ್ತಾ ಇದ್ರು, ಮನುಷ್ಯನ ಅತಿ ದೊಡ್ಡ ಬಂಧನ ಹೊರಗಿಲ್ಲ, ಅದು ಅವನ ಒಳಗೆ ಇದೆ ಅಂತ. ನಾವು ಯೋಚಿಸ್ತಾನೆ ಇರ್ತೀವಿ ನಮ್ಮ ಸಮಸ್ಯೆ ಜನ ಅಂತ. ಆದರೆ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ನಮ್ಮ ಅಶಕ್ತಿ, ಅಂದ್ರೆ ಅಂಟಿಕೊಳ್ಳುವಿಕೆ. ನಾವು ಎಲ್ಲವನ್ನು ಬಯಸ್ತೇವೆ, ಎಲ್ಲವೂ ನಮ್ಮ ಇಚ್ಛೆಯಂತೆ ಆಗ್ಲಿ ಅಂತ. ಮಕ್ಕಳು ನಮ್ಮ ಮಾತು ಕೇಳಬೇಕು, ಪತಿ ಪತ್ನಿ ತಮ್ಮ ನಿರೀಕ್ಷೆಗಳ ಮೇಲೆ ನಡಿಬೇಕು, ಸ್ನೇಹಿತರು ಯಾವಾಗ್ಲೂ ನಮ್ಮ ಜೊತೆಗೇನೆ ಇರಬೇಕು, ಸಮಯ ಎಂದಿಗೂ ಬದಲಾಗಬಾರದು. ಆದರೆ ಜೀವನದ ನಿಯಮನೇ ಪರಿವರ್ತನೆ. ಇಂದಿರೋದು ನಾಳೆ ಬದಲಾಗುತ್ತೆ. ಮತ್ತೆ ಬದಲಾಗುವಂತ ವಿಷಯಗಳನ್ನ ಯಾರು ಹಿಡಿದುಕೊಂಡು ಕೂರ್ತಾರೋ ಅವರೇ ಹೆಚ್ಚಿನ ದುಃಖಿಗಳಾಗಿರುತ್ತಾರೆ. ಒಂದು ಮರ ನೋಡಿ, ಶರತ್ಕಾಲ ಬಂದಾಗ ಅದು ತನ್ನ ಒಣಗಿದ ಎಲೆಗಳನ್ನ ಹೋಗ್ಲಿಕ್ಕೆ ಬಿಡುತ್ತೆ. ಒಂದು ವೇಳೆ ಮರನೂ ಕೂಡ ಜಿದ್ದು ಹಿಡಿದು ಕೂತಿದ್ರೆ, ನಾನು ಒಂದ್ ಎಲೆನೂ ಬಿಡೋದಿಲ್ಲ ಎಂದಾದ್ರೆ ಹೊಸ ಚಿಗುರುಗಳು ಹೇಗೆ ಬರಲಿಕ್ಕೆ ಸಾಧ್ಯ? ಹೊಸ ಆರಂಭಕ್ಕಾಗಿ
ಹಳೆಯದನ್ನ ಬಿಡಲೇಬೇಕಾಗತ್ತೆ. ಅದಕ್ಕಾಗಿ ಜೀವನದಲ್ಲಿ ಮುಂದೆ ಹೋಗ್ಬೇಕಾದ್ರೆ ಕೆಲವು ವಿಷಯಗಳಿಗೆ ವಿದಾಯ ಹೇಳಲಿಕ್ಕೆ ನಾವು ಕಲಿಬೇಕು. ಅಪಮಾನವನ್ನ ಬಿಡಿ, ಕ್ರೋಧವನ್ನ ಬಿಡಿ, ಪ್ರತಿ ದಾಳಿಯನ್ನ ಭಾವನೆಯನ್ನ ಬಿಡಿ, ಪ್ರತಿಯೊಂದು ಮಾತನ್ನ ಮನಸ್ಸಿಗೆ ತೆಗೆದುಕೊಳ್ಳುವುದನ್ನ ಬಿಡಿ, ಮತ್ತು ಅತ್ಯಂತ ಮುಖ್ಯವಾಗಿ ಜನರಿಂದ ಅತಿಯಾದ ಅಪೇಕ್ಷೆಗಳನ್ನ ಇಡೋದನ್ನ ಮೊದಲು ಬಿಡಿ. ಯಾಕೆಂದ್ರೆ ಅಪೇಕ್ಷೆ ಎಷ್ಟು ದೊಡ್ಡದಾಗಿರುತ್ತೋ ನಿರಾಶೆ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ಸ್ನೇಹಿತರೆ, ನಾನು ಜೀವನದಲ್ಲಿ ಒಂದು ಮಾತು ಕಲ್ತಿದ್ದೀನಿ. ಖುಷಿಯಾಗಿರುವ ಜನರ ಬಳಿ ಸಮಸ್ಯೆಗಳು ಕಡಿಮೆ ಇರೋದಿಲ್ಲ. ಅವರು ಕೇವಲ ಆ ವಿಷಯಗಳನ್ನ ಹೇಗೆ ಬಿಡೋದು ಅಂತ ತಿಳಿದಿರ್ತಾರೆ. ಇವುಗಳನ್ನ ಬದಲಾಯಿಸೋದು ಕೂಡ ಅವರ ವಶದಲ್ಲಿ ಇರೋದಿಲ್ಲ. ಅವರು ಅತಿ ಹಿಂದಿನ ವಿಷಯಗಳನ್ನ ಹಿಡಿದುಕೊಂಡು ಕೂರೋದಿಲ್ಲ. ಬದಲಾಗಿ ಅವರು ವರ್ತಮಾನದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಇಂದು ಕೂಡ ನೀವು ಯಾವುದಾದ್ರೂ ಒಂದು ವಿಷಯವನ್ನ ತೆಗೆದುಕೊಂಡು ಚಿಂತಿತರಾಗಿದ್ರೆ ನಿಮ್ಮನ್ನ ನೀವೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನಾನು ಈ ನೋವನ್ನು ಹಿಡಿದುಕೊಂಡಿದ್ದೇನೆ? ಒಂದು ವೇಳೆ ಉತ್ತರ ಹೌದು ಅಂದಾದ್ರೆ ಮೆಲ್ಲಗೆ ಅದನ್ನ ಬಿಡುವಂತ ಅಭ್ಯಾಸವನ್ನ ಶುರು ಮಾಡ್ಕೊಳ್ಳಿ. ನೆನಪಿಡಿ, ಬಿಡೋದು ಅಂದ್ರೆ ಸೋಲೋದಲ್ಲ. ಬಿಡೋದಂದ್ರೆ ನಿಮ್ಮ ದೌರ್ಬಲ್ಯ ಕೂಡ ಅಲ್ಲ. ಕೆಲವೊಂದು ಬಾರಿ ಬಿಡೋದಂದ್ರೆ ಅತಿ ದೊಡ್ಡ ಶಕ್ತಿ. ಯಾಕೆಂದ್ರೆ ಕೈಗಳು ಖಾಲಿ ಇದ್ದಾಗ ಮಾತ್ರವೇ ನಾವು ಹೊಸ ಖುಷಿಗಳನ್ನ ಹಿಡಿಲಿಕ್ಕೆ ಸಾಧ್ಯ ಆಗತ್ತೆ. ಅಂತಿಮವಾಗಿ ಇಷ್ಟೇ ಹೇಳಲಿಕ್ಕೆ ನಾನು ಬಯಸ್ತೇನೆ, ಯಾರನ್ನ ಅಥವಾ ಯಾವುದನ್ನ ಹಿಡಿದುಕೊಳ್ತೀರಿ ಅವರೇ ನೋವು ನೀಡ್ತಾರೆ ಅಥವಾ ಅದೇ ನೋವು ನೀಡುತ್ತೆ. ಆದರೆ ಯಾವುದನ್ನ ಬಿಡ್ತಿರೋ ಅದೇ ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೆ. ಆದ್ದರಿಂದ ಕಳೆದು ಹೋದ ಕಾಲವನ್ನ ಹೋಗ್ಲಿಕ್ಕೆ ಬಿಡಿ, ಜನರ ತಪ್ಪುಗಳನ್ನ ಕ್ಷಮಿಸಿಬಿಡಿ, ಮತ್ತೆ ಜೀವನವನ್ನ ಹಗರಗೊಳಿಸಿ. ಯಾಕೆಂದ್ರೆ ಸ್ನೇಹಿತರೆ, ಜೀವನ ಬಹಳ ಸುಂದರವಾಗಿದೆ. ಆದರೆ ಅದನ್ನ ಅನುಭವಿಸ್ಲಿಕ್ಕೆ ಮನಸ್ಸಿನ ಭಾರವನ್ನ ನಾವು ಇಳಿಸ್ಕೊಳ್ಳೇಬೇಕು. ಒಂದು ವೇಳೆ ಈ ವಿಚಾರ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ ವಿಜಯಪುರ್ ಸೆಂಟ್ರಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಿಂದೆ ಫಾಲೋ ಮಾಡಿ.